ನೋಡಿ, ಕೋಲಾರದಲ್ಲಿ ಶಾಲಾ ಮುಖ್ಯ ಶಿಕ್ಷಕನ ದೌರ್ಜನ್ಯಕ್ಕೆ ಶಿಕ್ಷಕಿಯರು ಮನನೊಂದಿದ್ದಾರೆ. ಜಿಲ್ಲೆಯ ಮುಳಬಾಗಿಲು ಪಟ್ಟಣದ ಡಿವಿಜಿ ಸರ್ಕಾರಿ ಶಾಲೆಯಲ್ಲಿ ನಡೆದಿರೋ ಘಟನೆ ಇದು. ಶಾಲಾ ಮುಖ್ಯ ಶಿಕ್ಷಕನ ದೌರ್ಜನ್ಯದಿಂದಾಗಿ ಶಿಕ್ಷಕಿಯರು ಮನನೊಂದಿದ್ದಾರೆ. ಕೋಲಾರ ಜಿಲ್ಲೆಯ ಮುಳಬಾಗಿಲಿನ ಡಿವಿಜಿ ಸರ್ಕಾರಿ ಶಾಲೆಯಲ್ಲಿ ನಡೆದಿರೋ ಘಟನೆ ಇದು. ಹೆಣ್ಣು ಮಕ್ಕಳ ಶೌಚಾಲಯಕ್ಕೆ ಈ ಮುಖ್ಯ ಶಿಕ್ಷಕ ಭೇಟಿ ಕೊಡ್ತಾ ಇದ್ದಂತೆ. ಮಹಿಳಾ ಶಿಕ್ಷಕಿಯರಿಗೆ ನಿತ್ಯವೂ ಕೂಡ ಕಿರುಕುಳ ಕೊಡ್ತಾ ಇದ್ದಂತೆ, ನಿಂದನೆ ಮಾಡ್ತಾ ಇದ್ದಂತೆ ಸುಮ್ಮನೆ. ಕವಿ ಹುಟ್ಟಿದ ಮನೆಯಲ್ಲೇ ಶಾಲೆಗೆ ದಾನ ನೀಡಿದ್ದ ಡಿವಿಜಿ ಶಾಲೆಯಲ್ಲಿ ನಡೆದಿರೋ ಘಟನೆ ಇದು. ಯಾವ ಅಧಿಕಾರಿಯೂ ಕೂಡ ಕ್ಯಾರೆ ಅನ್ನದೆ ಈ ಶಿಕ್ಷಕ ಕಿರುಕುಳ ಕೊಡ್ತಾ ಇದ್ದಾನೆ. ಡಿಡಿಪಿಐ, ಬಿಇಒ ಯಾವ ಅಧಿಕಾರಿಗೂ ಕೂಡ ಈ ಶಿಕ್ಷಕ ಕ್ಯಾರೆ ಅಂತ ಇಲ್ಲ. ಶಾಸಕರ ಮಾತಿಗೂ ಜಗ್ಗದೆ ಮೊಂಡುತನವನ್ನ ಪ್ರದರ್ಶನ ಮಾಡ್ತಾ ಇದ್ದಾನೆ. ಆ ವ್ಯಕ್ತಿಯೇ ಸೊಣ್ಣಪ್ಪ ಅಂತೇಳಿ. ಅದೇನು ಅನ್ಲೈಕ್ ಟೀಚರ್ಸು, ಯೂಸ್ಲೆಸ್ ಟೀಚರ್ಸು, ವರಿಷ್ಠ ಟೀಚರ್ಸು ಈ ಥರ ಬಿಹೇವಿಯರ್ ಸರ್. ನಮಗೆ ಇವಾಗ ನಾವು ನಿನ್ನೆ ಅಲ್ಲ ಮೊನ್ನೆ ಜೂನ್ 1 ನಾನು ಇರ್ಬೋದು ಸರ್. ಅಟೆಂಡೆನ್ಸು ನಾವು ಹಾಜರಾತಿ ಗೈರು ಅಂತ ಹಾಕ್ಬಾರ್ದು. ಮಗು ಬಂದಿಲ್ಲ ಅಂದರೆ ನಾವು ನೀವು ನನಗೆ ಕೇಸ್ ಕೊಟ್ಟಿದ್ದಾರೆ, ನಿಮ್ಮ ಬಿಒ ಕೇಸ್ ಕೊಟ್ಟವ್ರೆ. ಅವ್ನು ಲೀನಲ್ಲಿ ಸಂಘದವ್ರಿಗೆಲ್ಲ ಕೊಟ್ಟಿದ್ದೀವಿ ಸರ್. ಲೀನ್ ಅವ್ನು ಒರಿಜಿನಲ್ ಲೀನಲ್ಲಿ ಅವ್ರದ್ದು ಸರ್. ಇವ್ ಕೊಡ್ತಾ ಇದ್ದಾನೆ, ಹೆಣ್ಮಕ್ಳಿಗೆ ಹಿಂಸೆ ಕೊಟ್ಟು ಮಾಡ್ತಾರದು ಅಲ್ಲಿ ಕೆಲಸ ಸರ್. ನಾನೇನಾದರೂ ಖಂಡಿತವಾಗ್ಲೂ ನಾನು ಮತ್ತೆ ಪದೇ ಫೋನ್ ಮಾಡ್ತಿದ್ದೀನಿ. ಯಾಕೆ ಅವನಿಗೆ ಬೆದರ್ತಾ ಇದ್ದೀನಿ ನೀವು? ಇಲ್ಲ ಅಂತಂದ್ರೆ ನೀವು ನೋಡಿ, ಹೆಣ್ಮಕ್ಳು ಹತ್ಕೊಂಡ್ಬಂದ್ರೆ ಟೀಚರ್ಸ್ ಇಲ್ಲಿ ಏನು ಜಾಯ್ನ್ ಆಗೋದು ಸ್ಕೂಲ್ಗೆ ರಿಲೀವ್ ಆಗಿರೋದು ಇವತ್ತು ಜನವರಿ 18. ಹಾಂ, ಜನವರಿ 18. ಇವತ್ತೆಷ್ಟು ತಾರೀಕು? 30. ನೀನು ಅಲ್ಲಿ ರಿಲೀವ್ ಆಗಿದೆ ಅವತ್ತು ಕೊತ್ತಮಂಗಲದಲ್ಲಿ. ಇವತ್ತು ಏಪ್ರಿಲ್ 10ನೇ ತಾರೀಕು, ಮಾರ್ಚ್ 31 ರಿಲೀವ್ ಆಗಬೇಕು ಅಂತ ಕಮಿಷನರ್ ಇರ್ತಕ್ಕಂಥದ್ದು. ಅದೇನೇ ಕೆಲಸ ಅಂತಲ್ಲಿ ಆಚೆ ಏನಿದೆ? ನಿಮ್ಮ ಅಪ್ಪನ ಮನೆ ಅಂದ್ಕೊಂಡ್ಬಿಟ್ಟಿದೆಯಾ ಇದು? ಬಿ ಅವ್ರು ಫೋನ್ ಮಾಡಿ ಮಾತಾಡಿದ್ರೆ ಒದ್ದು ಬಿಡ್ತೀನಿ ಸರ್. ಬಿ ಹೆಡ್ ಮಾಸ್ಟರ್ ಅಂದ್ರೆ ನಿನ್ನ ಮನೆ ಆಳಂದ್ಕೊಂಡಿದ್ದೀನಿ. ಏನಂದ್ಕೊಂಡಿದ್ದೀನಿ ನೀನು ಸರ್? ಬಿ ಫೋನ್ ಮಾಡಿ ಒದ್ದು ಬಿಡ್ತೀನಿ ಸರ್. ಈಗ ನೀವು ಜಾಯಿನ್ ಮಾಡ್ಕೊಳಲ್ವ ಸರ್? ಎಲ್ಲರ ತರ ಮಾತಾಡ್ದ ನನ್ನ ಹತ್ರ ಮಾತಾಡ್ಕೊಂಡ್ರೆ ನಿಮ್ಮ ಅಪ್ಪನ ಮನೆ ಶಾಲೆ ಇದು. ಸರ್ಕಾರ ಏನು ಆದೇಶ ಮಾಡುತ್ತೋ ಅದರಂತೆ. ನಿಮ್ಮ ಅಪ್ಪನ ಮನೆ ಅಲ್ಲ ಇದು. ಫೋನ್ ಮಾಡಿದ್ದಾರೆ ಅಲ್ವೋ, ನಿಮ್ಮ ಅಪ್ಪನ ಮನೆನದು. ಸರ್ಕಾರ ಆದೇಶ ಮಾಡ್ತು ಮಾರ್ಚ್ 31ನೇ ತಾರೀಕು ಎಲ್ಲರೂ ಲೀವ್ ಆಗಿ. ನಿಮ್ಮ CRP ನಿಮಗೂ ಎಲ್ಲರಿಗೂ ಆದೇಶ ಕೊಟ್ರು. ಇವತ್ತು ಬರ್ಲಿಲ್ಲ ಅಂದ್ರೆ ನಿನ್ ದೃಷ್ಟಿ ನಾವೇನು ಅಂದ್ಕೊಂಡಿದ್ದೀವಿ? ಏನು ಅಂದ್ಕೊಂಡಿದ್ದೀನಿ ನನ್ನ? ನಾವು ಸರ್ಕಾರಿ ನೌಕರರು, ಮಗು ನೋಡಿದ್ದಾರೆ ಅಂತ ಕೇಸ್ ಹಾಕಿದ್ದಾರೆ. ಬಿಇಒನೇ ಬಂದು ಕೇಳೋಕೆ ಭಯ ಪಡ್ತಾ ಇದ್ದಾರೆ. ಮಕ್ಕಳು ನಮ್ಗೆ ರೆಸ್ಪೆಕ್ಟೇ ಕೊಡಲ್ಲ. ಯಾವ ತರ ಮಾತಾಡ್ತಾರೆ ಅಂದ್ರೆ ಪ್ರೇಯರ್ ಅಲ್ಲಿ ನಮ್ಗೆ ಬೈಯೋದು. ಯಾವಾಗ್ಲೂ ಗುಡು ಸಮೇತವಾಗಿ ಕಿತ್ತಾಕ್ತಾನಂತೆ ಸರ್ ನಮ್ಮನ್ನ. ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಲಕ್ಷ್ಮೀಪತಿ ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿ. ಲಕ್ಷ್ಮೀಪತಿ, ಯಾರೀತ? ಏನು ಪ್ರಭಾವಿ ವ್ಯಕ್ತಿನ? ಈ CEO ಅವ್ರ ಮಾತು ಕೇಳಲ್ಲ, DDPI ಮಾತು ಕೇಳಲ್ಲ ಅಂತಂದ್ರೆ ಪ್ರಭಾವಿನ? ಯಾಕೆ ಈ ರೀತಿಯಾಗಿ ವರ್ತನೆ ಮಾಡ್ತಿದ್ದಾನೆ ಅಂತ? ಶರತ್, ಏನು ಕೋಲಾರ ಜಿಲ್ಲೆಯ ಮುಳಬಾಗಿಲು ಪಟ್ಟಣದಲ್ಲಿರುವಂತ ಡಿವಿಜಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಏನು ಮುಖ್ಯ ಶಿಕ್ಷಕರಾಗಿದ್ದಾರೆ ಸೊಣ್ಣಪ್ಪ ಅನ್ನೋರು ಕಳೆದ ಈ ಹಿಂದೆ ಇದ್ದಂತಹ ಒಂದು ಕೊರಡುಮಲೆ ಶಾಲೆಯಲ್ಲಿ ಸಹ ಇವರು ಇಲ್ಲಿ ಶಿಕ್ಷಕರಾಗಿದ್ದರು. ಅಲ್ಲಿ ಸಹ ಇವರು ಇದೇ ತರ ತೀಟ್ಲೆ ಮಾಡಿ ಮತ್ತೆ ಇದೇ ರೀತಿ ಸಹ ಶಿಕ್ಷಕರ ಜೊತೆ ಅಸಭ್ಯ ವರ್ತನೆ ಮತ್ತೆ ಗೂಂಡಾಗಿರಿ ಎಲ್ಲ ಮಾಡಿ ಅಲ್ಲಿಂದ ಪನಿಷ್ಮೆಂಟ್ ನಿಂದ ಈ ಒಂದು ಶಾಲೆಗೆ ಬಂದಿರುತ್ತಾರೆ. ಇಲ್ಲಿ ಸಹ ಅವರು ಶಾಲೆಯನ್ನ ಮುಂದುವರಿಸಿದ್ದಾರೆ ಅಂತಾನೆ ಹೇಳ್ಬೋದು. ಇಲ್ಲಿ ಡಿವಿಜಿ ಹೆಸರಾಂತ ಒಂದು ಶಾಲೆ ಇರುವಂತಹ ಡಿವಿಜಿ ಗುಂಡಪ್ಪ ಅವರ ಸ್ವಂತ ಮನೆಯೇ ಇವತ್ತು ಶಾಲೆಯಾಗಿ ಪರಿವರ್ತನೆ ಆಗಿರುವಂತಹ ಈ ಒಂದು ಸಂದರ್ಭದಲ್ಲಿ ಒಳ್ಳೆ ಎಜುಕೇಶನ್ ಕೊಡ್ತಾ ಇರುವಂತಹ ಈ ಸಂದರ್ಭದಲ್ಲಿ ಶಾಲಾ ಮಕ್ಕಳು ಸಹ ಹೆಚ್ಚಿದಾಗಿ ದಾಖಲಾಗಿದ್ದಾರೆ. ಅದರಲ್ಲಿ ಮಹಿಳಾ ಶಿಕ್ಷಕರೇ ಹೆಚ್ಚಾಗಿರೋದ್ರಿಂದ ಈ ಒಂದು ಮುಖ್ಯ ಶಿಕ್ಷಕರು ಈ ಸಹ ಶಿಕ್ಷಕರ ಜೊತೆಗೆ ಅಸಭ್ಯವಾಗಿ ವರ್ತನೆ ಮಾಡೋದು, ಅವಾಚಿಕ ಶಬ್ದಗಳಿಂದ ನಿಂದನೆ ಮಾಡೋದು ಮತ್ತು ತಾನೇ ಯಾರಿಗೂ ಎದುರೋದಿಲ್ಲ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡ್ತಾರೆ. ಯಾವುದೇ BU ಆಗ್ಲಿ ಯಾವ ಅಧಿಕಾರಿಗಳಿಗೂ ನಾನು ಎದುರೋದಿಲ್ಲ, ನಾನು ಮಾಡಿದ್ದೆ ರೂಲು ಅನ್ನೋ ರೀತಿಯಲ್ಲಿ ಎಲ್ಲ ಶಿಕ್ಷಕರ ಜೊತೆಗೆ ಎಲ್ಲ ವರ್ತನೆ ಮಾಡ್ತಾ ಇದ್ದಾರೆ. ಇದು ಯಾರೇ ಆಗ್ಲಿ ಈ ಒಂದು ಪ್ರಶ್ನೆ ಮಾಡಿದ್ರೆ ಸಾಕು ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ಗಳು ಹಾಕೋದು, ಈ ತರ ಕೇಸ್ಗಳು ಹಾಕೋದು, ಧಮಕಿಗಳು ಹಾಕೋದು ಅಂತ. ಈಗ BO ಮೇಲೇನು ಕೇಸ್ ಹಾಕ್ತೀನಿ ಅಂತ ಧಮಕಿ ಹಾಕಿದ್ದಾರೆ. ಇತ್ತ DDPI ಅವ್ರ ಮೇಲೇನು ಸಹ ಕೇಸ್ ಹಾಕಿರ್ತೀನಿ ಅಂತ ಧಮಕಿ ಹಾಕಿದ್ದಾರೆ. ಈ ಒಂದು ಧಮಕಿಗೆ ಇವತ್ತು ಈ ಮೇಲಧಿಕಾರಿಗಳು ಎಲ್ಲರೂ ಸಹ ಭಯ ಬೀಳ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಅಲ್ಲಿನ ಇರುವಂತಹ ಮಹಿಳಾ ಶಿಕ್ಷಕರಿಗೆ ಯಾವುದೇ ರೀತಿಯ ರಕ್ಷಣೆ ಇಲ್ಲ ರೀತಿಯಲ್ಲಿ ಅವ್ರ ನಿತ್ಯ ಕಿರುಕುಳ ಮತ್ತು ಅವರ ಒಂದು ವರ್ತನೆಯಿಂದ ಬೇಸತ್ತು ಇವತ್ತು ಶಾಸಕರಾದಂತಹ ಸಮೃದ್ಧಿ ಮಂಜುನಾಥ್ ಅವರಿಗೆ ಇವತ್ತು ಅಳಲನ್ನು ತೋಡ್ಕೊಂಡಿದ್ದಾರೆ. ಕಣ್ಣೀರ
ಹಾಕಿ ತಮ್ಮ ಅಳಲನ್ನು ಹೇಳ್ಕೊಂಡು ತಮಗೆ ನ್ಯಾಯ ಒದಗಿಸಿ ಅಂತ ಕೇಳ್ಕೊಂಡಿದ್ದಾರೆ. Yes. ಆದ್ರೆ ಶಾಸಕರ ಮಾತುಗೂ ಜಗ್ಗದೆ ರೀತಿಯಲ್ಲಿ ಇವತ್ತು ಮುಖ್ಯ ಶಿಕ್ಷಕ ಸೊಣ್ಣಪ್ಪ ಅವರು ವರ್ತನೆ ಮಾಡ್ತಿರೋದು ನೋಡಿದ್ರೆ ಇದೊಂದು ರೀತಿಯ ಶಾಲೆಗೆ ಒಂದು ಕಳಂಕ ತಂದಿದೆ. ಎಸ್, ನೋಡೋಣ ಆ ಥರ ಮೇಲೆ ಏನು ಕ್ರಮ ಆಗುತ್ತೆ ಅಂತ ಹೇಳಿ ಕಾದು ನೋಡೋಣ. ಥ್ಯಾಂಕ್ ಯು ಲಕ್ಷ್ಮೀಪತಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.